ನಮ್ಮ ನ್ಯೂಸ್ಗೆ ಸ್ವಾಗತ. ಒಕ್ಕಲಿಗರ ಚುನಾವಣೆ ಚಿಂತಾಮಣಿಯಲ್ಲಿ ಸಿದ್ಧತಾ ಕಾರ್ಯ ಬಲು ಜೋರು. ರಾಜ್ಯ ಒಕ್ಕಲಿಗರ ಸಂಘ ಕಾರ್ಯಕಾರಿ ಸಮಿತಿ ಚುನಾವಣೆಯ ಮತದಾನ ಭಾನುವಾರ ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವಿದ್ಯಾಸಂಸ್ಥೆಯಲ್ಲಿ ನಡೆಯಲಿದ್ದು, ಚುನಾವಣೆಗೆ ಅಧಿಕಾರಿಗಳು ಎಲ್ಲರೂ ಸಿದ್ಧತೆ ನಡೆಸುತ್ತಿದ್ದರೆ, ಮತ್ತೊಂದೆಡೆ ಮತಯಾಚನೆ ಮಾಡುವ ಅಭ್ಯರ್ಥಿಗಳು ಸಹ ಸಿದ್ಧತೆಯನ್ನು ಜೋರು ಮಾಡಿದ್ದಾರೆ. ತಾಲೂಕಿನ ನಿವೃತ್ತ ಡಿವೈಎಸ್ಪಿ ಟಿ ಕೋನಪ್ರೆಡ್ಡಿಯವರ ಗುಂಪು ಹೆಚ್ಚಿನ ಮತದಾರರು ಆಗಮಿಸುವ ಹಿನ್ನೆಲೆಯಲ್ಲಿ ವಿಕ್ರಮ್ ಶಾಲೆ ಬಳಿ ಬೃಹತ್ ಪೆಂಡಾಲ್ ಮತ್ತು ಕುರ್ಚಿಗಳನ್ನು ಹಾಕಿ ಸಿದ್ಧತೆ ನಡೆಸಿದ್ದರೆ, ಯಲವಳ್ಳಿ ರಮೇಶ್ ಗುಂಪು ಸಹ ಮತ್ತೊಂದೆಡೆ ಇದೇ ರೀತಿ ವ್ಯವಸ್ಥೆಗೆ ಮುಂದಾಗಿದೆ. ಜಿಲ್ಲೆಯಲ್ಲಿ ಒಕ್ಕಲಿಗರ ಸಂಘದ ಚುನಾವಣೆ ಕಾವೇರಿದ್ದು, ಎಲ್ಲ ಅಭ್ಯರ್ಥಿಗಳು ಮನೆ ಮನೆ ಮತಯಾಚನೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಮತಯಾಚನೆ ಮಾಡಿದ್ದಾರೆ. ಇನ್ನು ಈ ಮಧ್ಯೆ ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಸ್ಪರ್ಧೆ ಮಾಡಿರುವ ಅಭ್ಯರ್ಥಿಗಳಿಗೆ ಮತಕ್ಕೆ ಯಾರೂ ಹಣ ವಸ್ತುಗಳು ಹಂಚಬೇಡಿ ಎಂದು ಸೂಚಿಸಿದ ಹಿನ್ನೆಲೆಯಲ್ಲಿ ಇದುವರೆಗೂ ಅಭ್ಯರ್ಥಿಗಳು ಹಣ ಮತ್ತು ವಸ್ತುಗಳನ್ನು ಹಂಚುವ ಗೋಜಿಗೆ ಹೋಗದೇ ಇರುವುದು ಬಹುತೇಕ ಮಂದಿಗೆ ಸಂತಸ ತಂದಿದೆ. ಈಗಾಗಲೇ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ಸಹ ನಡೆಸಿದ್ದು, ಕೆಲ ಮುಖಂಡರಿಗೆ ಈಗಾಗಲೇ ಹಣ ನೀಡಿದ್ದಾರೆಂಬ ಗುಸುಗುಸು ಕೇಳಿ ಬರುತ್ತಿದ್ದರೂ, ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಮತದಾರರಿಗೆ ಹಣ ಹಂಚಿರುವ ವರದಿಗಳು ಇದುವರೆಗೂ ಬಾರದೇ ಇರುವುದನ್ನು ಕಂಡ ಕೆಲವರು ಮುಂದಿನ ದಿನಗಳಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಹಣ ಮತ್ತು ವಸ್ತುಗಳನ್ನು ನೀಡದಂತೆ ತಡೆಯಲು ಮುಂದಾದರೆ ಒಳಿತು ಎನ್ನುವ ಮಾತುಗಳು ಸಹ ಕೇಳಿ ಬರುತ್ತಿವೆ.